ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕೊಡ್ತಾ ಇದ್ದೀನಿ ಫ್ಯೂಸಿಂಗ್ ಮಿಷಿನ್ ಬೆಲ್ಟ್ ಪ್ರೆಸರ್ ಕರೆಕ್ಟಾಗಿದೆಯಾ, ಈಕ್ವಲ್ ಆಗಿ ಮೂರು ಕಡೆ ಲೆಫ್ಟು ರೈಟು ಮಿಡ್ಡು ಮೂರು ಕಡೆಯಿಂದ ಕರೆಕ್ಟಾಗಿ ಬರ್ತಾಯಿತ್ತು ಪ್ರೆಸರ್ ಅಂತ ಚೆಕ್ ಮಾಡೋದು ಯಾವ ಥರ ಅಂತ. ಹೊಸಬ್ರು ಯಾರು ನೋಡ್ತಾರೆ ಬೇಗ ಸಬ್ಸ್ಕ್ರೈಬ್ ಆಗಿ. ಮಾಡಲ್ ಬಂದು HP 900 LFS ಹೆವಿ ಡ್ಯೂಟಿ ಮಿಷಿನು. ಅದರಲ್ಲಿ ಯಾವ ಥರ ಚೆಕ್ ಮಾಡೋದು ಅಂತ ಹಾಗೆ ಎಲ್ಲ ಸ್ಕಿಪ್ ಮಾಡೋದು ನೋಡಿ, ನಿಮಗೆ ಕ್ಲಿಯರ್ ಆಗುತ್ತೆ. ನನಗೆ ಮಾತ್ರ ತುಂಬ ಯೂಸ್ಫುಲ್ ಆಗುತ್ತೆ. ಬೈಯರ್ ನನಗೂ ಗೊತ್ತಿರಲಿಲ್ಲ, ಇದು ಬೇರೆಯವ್ರ ಕಡೆ ತಿಳ್ಕೊಂಡು ನಾನು ಈ ವಿಡಿಯೋ ಮಾಡ್ತಾ ಇರೋದು. ಓಕೆ, ದೊಡ್ಡ ಕಂಪ್ನಿ ನಿಮ್ಗೆ ಗೊತ್ತಿರೋಂಗೆ ಎಲ್ಲ ಮಿಷಿನ್ಗೂ ಒಬ್ಬೊಬ್ಬರು ಟೆಕ್ನಿಷಿಯನ್ ಇರ್ತಾರೆ. ಆದರೆ ಚಿಕ್ಕ ಕಂಪ್ನಿಯಲ್ಲಿ ನಾವೇ ನೋಡಬೇಕು ಇಟ್ಟು ಜೆಡ್. ಮೇನಾಗಿ ಈ ಮಿಷಿನಲ್ಲಿ ನೀಟಾಗಿ ಕ್ಲೀನಾಗಿರ್ಬೇಕು. ಬಾಟಮ್ ಮತ್ತು ಟಾಪ್ ರೋಲು ಪ್ರೆಸರ್ ರೋಲ್ಗಳು ಏನು ಬರ್ತವೆ ಅದರಲ್ಲಿ ನೀಟಾಗಿ ಕ್ಲೀನಾಗಿರ್ಬೇಕು. ಯಾವುದೇ ತರಹ ಎಕ್ಸ್ಟ್ರಾ ಪೀಸ್ ಹೋಗಿರಬಾರ್ದು, ಅದು ನೋಡ್ಕೋಬೇಕು. ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಆಮೇಲೆ ನೆಕ್ಸ್ಟ್ ನೋಡಿ, A4 ಶೀಟ್ ತೊಗೊಂಡು ನಾನು ಕರೆಕ್ಟಾಗಿ ಸ್ಕ್ವೇರ್ ಥರ ಕಟ್ ಮಾಡ್ಕೊಂಡು ಒಳಗಡೆ ಕಾರ್ಬನ್ನು ಅದು ಏನು ಸ್ಕ್ವೇರ್ ಥರ ಕಟ್ ಮಾಡ್ಕೊಂಡು ಅದೇ ಥರ ಕಾರ್ಬನ್ನು ಕಟ್ ಮಾಡಿ ಒಳಗಡೆ ಹಾಕ್ಕೊಂಡಿದ್ದೀನಿ ನೋಡ್ಬೋದು. ಈಗ ವೈಟ್ ಶೀಟ್ಗೆ ಇನ್ನೊಂದು ಸ್ವಲ್ಪ ಕಾರ್ಬನ್ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ. ಇವಾಗ ಎರಡು ಕಡೆ ಕರೆಕ್ಟಾಗಿ ಇಂಕು ಹೊಸ ಕಾರ್ಬನ್ ಹಾಕಬೇಕು. ಹಳೆ ಕಾರ್ಬನ್ ಹಾಕಿದ್ರೆ ನಿಮಗೆ ಗೊತ್ತಾಗಲ್ಲ ನೋಡಿ, ಒಂದು ಸ್ವಲ್ಪನೇ ಬಿದ್ದಿಲ್ಲ, ಅದಕ್ಕೆ ಮಾರ್ಕು. ಅದಕ್ಕೆ ನಾನು ಮೇಲೆ ಒಂದಕ್ಕೆ ಲೆಫ್ಟು ಅಂದರೆ ಎಲ್ಲೋ, ಒಂದಕ್ಕೆ ಎಮ್ಮು, ಒಂದಕ್ಕೆ R ಅಂತ ಬರ್ಕೊಳ್ತೀನಿ. ಓಕೆ, ಮೂರಕ್ಕೂ ಅಂದರೆ ನಮ್ಗೆ ಗೊತ್ತಾಗಬೇಕಲ್ಲ, ಬಂದು ಬ್ಯಾಕ್ ಸೈಡ್ ಬಿದ್ದಾಗ ಎಲ್ಲ ಮಿಕ್ಸ್ ಆಗಿ ಯಾವುದು ಯಾಕಡೆ ಪ್ರೆಸರ್ ಇದೆ ಯಾಕಡೆ ಪ್ರೆಸರ್ ಅಂತ ಗೊತ್ತಾಗಲ್ಲ. ಅದಕ್ಕೆ ಈ ಥರ ಬರ್ಕೊಂಡ್ರೆ ನಮಗೂ ಯೂಸ್ಫುಲ್ ಆಗುತ್ತೆ. ಯಾವ ಕಡೆ ಕರೆಕ್ಟಾಗಿ ಐತೆ ಈಕ್ವಲ್ ಅಂತ ಗೊತ್ತಾಗುತ್ತೆ. ಇದು ಮಾತ್ರ ತುಂಬ ಜನಕ್ಕೆ ಯೂಸ್ ಆಗುತ್ತೆ. ಯಾಕಂದ್ರೆ ದೊಡ್ಡ ಕಂಪ್ನಿಲಿ ಆಲ್ಮೋಸ್ಟ್ ನಾನು ನಿಮ್ಗೆ ಹೇಳಿದ್ದೀನಿ ಅವಾಗಲೇ, ದೊಡ್ಡ ಕಂಪ್ನಿಲಿ ಹೊರಗಡೆ ಬೇರೆ ಎಲ್ಲ ಮಿಷಿನ್ಗೂ ಒಬ್ಬೊಬ್ಬರು ಟೆಕ್ನಿಷಿಯನ್ ಅಂತ ಇದ್ದೇ ಇರ್ತಾರೆ. ಅದರ ದೊಡ್ಡ ಚಿಕ್ಕ ಕಂಪ್ನಿಗೆ ಹೋದಾಗ ನಾವೇ A to Z ಬಾಯ್ಲರಿಂದ ಹಿಡಿದು ಫ್ಯೂಸಿಂಗ್ ಮಿಷಿನು ಪ್ರತಿಯೊಂದು ನಾವೇ ನೋಡ್ಬೇಕು. ಅದಕ್ಕೆ ತಿಳ್ಕೋಬೇಕು ಅಂತ ಬೈಯರ್ ಕೇಳಿದಾಗ ಹೇಳೋಕ್ಕೆ ನಮ್ಗೆ ಕೂಡ ಯೂಸ್ಫುಲ್ ಆಗಲಿ. ಓಕೆ, ನೋಡ್ಬೋದು ಈ ಥರ ಹಾಕ್ಕೊಂಡಿದ್ದೀನಿ. ಇವಾಗ ನಾನು ಬೆಲ್ಟ್ ಒಳಗಡೆ ಬಿಡೋಣ. ಮೇನ್ ಬೆಲ್ಟ್ ನೀಟಾಗಿ ಕ್ಲೀನಾಗಿ ಇರಬೇಕು, ವೆರಿ ಇಂಪಾರ್ಟೆಂಟ್ಗಳು. ಬೈಯರ್ ಏನು ಚೆಕ್ ಮಾಡಿದಾಗ ಮೇನ್ ಬೆಲ್ಟ್ಗಳು ಅವಾಗ ಕ್ಲೀನ್ ಮಾಡ್ತಾರೆ. ಅದಕ್ಕೆ ಸ್ಪ್ರೇ ಬರುತ್ತೆ, ಸರಿ ಒಂದು ಪೌಡ್ರ್ ಥರ ಬರುತ್ತೆ, ಅದಕ್ಕಿಂತ ಸ್ಪ್ರೇ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಅದು ಸ್ಪ್ರೇಯಲ್ಲಿ ಅದಕ್ಕೆ ಅಂಟೆಂಟ್ ಬಲ್ಲ. ನೀವು ಪೌಡ್ರ್ ಹಾಕಿದ್ರೆ ಅಂಟೆಂಟ್ ಆಗುತ್ತೆ, ಇನ್ನೂ ಜಾಸ್ತಿ ಡಸ್ಟ್ ಕುತ್ಕೊಂಡ್ರೆ ಅಂಟ್ಕೊಳ್ಳುತ್ತೆ. ಸ್ಪ್ರೇ ಯೂಸ್ ಮಾಡಿ. ಓಕೆ, ಇವಾಗ ನಾವು ಹೊರಗಡೆ ಬಿಡೋಣ. ಮಾಡೋಣ, ಕನ್ವೇರ್ ಓಡ್ತಾ ಇದೆ. ಇವಾಗ ಕನ್ವೇರ್ ಆಫ್ ಮಾಡಿಬಿಡ್ತೀವಿ. ಇವಾಗ ಕನ್ವೇರ್ ಆಫ್ ಮಾಡಿ ಈಗ ಹೊರಗಡೆ ಪೇಪರ್ ಬಿಡೋಣ. ಈ ಕಾರ್ಬನ್ ನೀಟಾಗಿ ಏನು ಇಂಕಿದೆ ಆ ಇಂಕು ಕ್ಲಿಯರಾಗಿ ಫುಲ್ ಅದರಲ್ಲಿ ವೈಟ್ ಬರಬಾರ್ದು. ಯಾವುದೇ ಕಾರಣ ಫುಲ್ಲು ಕಾರ್ಬನ್ ಅದರಲ್ಲೇ ಬರಬೇಕು. ಓಕೆ, ಇಂಕು ಫುಲ್ಲು ಥರ ಗ್ಯಾಪ್ ಬರಬಾರ್ದು. ಗ್ಯಾಪ್ ಬರ್ತೈತೆ ಅಂದರೆ ನಮಗೆ ಫ್ಯೂಸಿಂಗ್ ಮಿಷಿನಲ್ಲೇ ಬೆಲ್ಟ್ ಪ್ರೆಸರ್ ಏರುಪೇರು ಇದೆ ಅಂತ. ಓಕೆ, ನೋಡೋದು ಈಗ ನಾನು 3 ಬಿಡ್ತೀನಿ, ಲೆಫ್ಟು ರೈಟು ಮಿಡ್ಲು. ಓಕೆನಾ, 3 ಒಳಗಡೆ ಬಿಟ್ಟೆ. ಈಗ ಬ್ಯಾಕ್ ಸೈಡ್ ಬರುತ್ತೆ. ಒಂದು ಬಂತು, 2 ಬಂತು. ಕೆಳಗಡೆ ಇನ್ನೊಂದು ಕೆಳಗಡೆ ಬಿದ್ದೋಯ್ತು. ಕೆಳಗಡೆ ಎತ್ಕೊಳ್ಳೋಣ ಈಗ. ಹಾಂ, ನೋಡಿದ್ವಿ ಯಾವ ಥರ ಬಂದಿ ಅಂತ ಗೊತ್ತಾಗುತ್ತೆ ನಿಮಗೆ. ನಾನು ಮಿಡ್ಲ್ ಅದ ಉಲ್ಟಾ ಮಾಡಿ ಹಾಕ್ಬಿಟ್ಟಿದೆ ನೋಡಿ. ಎಮ್ ಅಂತ ಮಿಡ್ಲ್ ಅಂತ ಇದೆ. ಲೆಫ್ಟು ನೋಡಿ, ಲೆಫ್ಟು ಉಲ್ಟಾ ಮಾಡೋದಕ್ಕೆ ಈ ಕಡೆ ಬಂದೈತೆ ಪ್ರಿಂಟದು. ಓಕೆ, ಇವಾಗ ಅದನ್ನು ಎತ್ತೋದಕ್ಕೆ ಕಾರ್ಬನ್ ನೀಟಾಗಿ ಪ್ರಿಂಟ್ ಆಗಿರ್ಬೇಕು. ಎಲ್ಲೂ ವೈಟ್ ಬಂದಿರಬಾರ್ದು ಯಾವುದೇ ಕಾರಣಕ್ಕೂ. ಸರಿ, ವೈಟ್ ಪೇಪರ್ ಫೋಲ್ಡಿಂಗ್ ಓಪನ್ ಮಾಡಿದಾಗ ವೈಟು ಕರೆಕ್ಟಾಗಿ ಬಂದಿರಬೇಕು. ನೋಡ್ಬೋದು ಈಗ ಎತ್ತಿ ನೋಡಿ, ಇಷ್ಟು ನೀಟಾಗಿ ಪ್ರಿಂಟ್ ಆಗಿದೆ ನೋಡಿ. ಎಲ್ಲೂ ವೈಟ್ ಬಂದಿಲ್ಲ ನಮಗೆ. ವೈಟ್ ಬಂತು ಅಂದರೆ ರೋಲರ್ ಅಡ್ಜಸ್ಟ್ಮೆಂಟ್ ರಾಂಗ್ ಇರುತ್ತೆ. ಕ್ಲಿಯರ್ ಪ್ರೆಸರ್ ನಮಗೆ ಕರೆಕ್ಟಾಗಿ ಸಿಲಿಂಡ್ರದ್ದು ಅಡ್ಜಸ್ಟ್ಮೆಂಟ್ ಇರೋಲ್ಲ. ಇದು ಎಲ್ಲ ಮೆಕ್ಯಾನಿಕ್ಕು ತಿಳ್ಕೊಬೇಕಾಗಿರೋದು. ಚಿಕ್ಕ ಕಂಪ್ನಿಗೆ ಹೋದರೆ ಇದು ಮಾತ್ರ ತುಂಬ ಯಾವ ಥರ ಚೆಕ್ ಮಾಡ್ತೀವಿ ಬೆಲ್ಟ್ ಪ್ರೆಸರ್ ಅಂತ ಕೇಳಿದಾಗ ಈ ಥರನೇ ನೀವು ಹೇಳಬೇಕು. A4 ಶೀಟ್ ತೊಗೊಂಡು ಈಕ್ವಲಾಗಿ ಕಟ್ ಮಾಡಿಕೊಂಡು ಒಳಗಡೆ ಕಾರ್ಬನ್ ಇಟ್ಟು ನಾವು ಮಿಡ್ಲು ಲೆಫ್ಟು ರೈಟು ಮಿಡ್ಲ್ ಹತ್ರ ಚೆಕ್ ಮಾಡಿ ಆ ಥರ ಬಿಡ್ತೀವಿ. ಅವಾಗ ಕಾರ್ಬನ್ ನೀಟಾಗಿ ಈಕ್ವಲಾಗಿ ಪ್ರಿಂಟ್ ಆಗಿರುತ್ತೆ. ಅಂದರೆ ಇಂಕ್ ಅದಕ್ಕೆ ನೀಟಾಗಿ ಬಂದಿರ್ತಿಲ್ಲ, ಗ್ಯಾಪ್ ಬಂದಿರಲ್ಲ. ನೋಡ್ಬೋದು. ಓಕೆ, ಇದು ನೀಟಾಗಿ ಈ ಥರ ಬಂದಿದ್ದರೆ ನಿಮಗೆ ಬೆಲ್ಟ್ ಪ್ರೆಸರ್ ಕರೆಕ್ಟಾಗಿದೆ, ಎಲ್ಲೂ ನಮಗೆ ಪ್ರಾಬ್ಲಮ್ ಇಲ್ಲ. ಈ ಥರ ಮೇನ್ ಬರ್ಕೋಬೇಕು ನೀವು. ಎಲ್ಲೋ ಎಮ್ಮು R ಲೆಫ್ಟು ರೈಟು ಮಿಡ್ಲು ಅಂತ. ಓಕೆನಾ, ಅದೇನು ನಿಮಗೆ ವೈಟ್ ಬರ್ತೈತೆ ಅಂದರೆ ಇವಾಗ ತೋರಿಸಿ ನೋಡಿ. ಸಿಲಿಂಡ್ರು ಪ್ರೆಸರ್ ಅಡ್ಜಸ್ಟ್ಮೆಂಟು 2 ಸಿಲಿಂಡರ್ ಇರುತ್ತೆ ಒಳಗಡೆ, ಲೆಫ್ಟ್ ಒಂದು ರೈಟ್ ಒಂದು ಕಾಣ್ಬೋದು.
ನೋಡ್ತಾ ಇದ್ದೀರಾ ಅಲ್ಲೊಂದು ಸಿಲಿಂಡರ್ ಇದೆ ನೋಡಿ, 8 ಸ್ಪಾನರ್ ಬರುತ್ತೆ ಅದಕ್ಕೆ. ಅದು ನೀವು ಟೈಟ್ ಲೂಸ್ ಮಾಡ್ದಂಗೆ ಸಿಲಿಂಡರ್ ಇನ್ನೂ ಪ್ರೆಷರ್ ಹೆವಿ ಆಗ್ತಾ ಹೋಗ್ತಾ ಇರುತ್ತೆ. ಓಕೆನಾ, ಯಾವ ಥರ ಬೇಕು ನನಗೀಗ ಏನು ಪ್ರಾಬ್ಲಮ್ ಬಂದಿಲ್ಲ, ಕರೆಕ್ಟಾಗೈತೆ, ಅದಕ್ಕೆ ಹಂಗೆ ಬಿಡ್ತಾ ಇದ್ದೀನಿ. ಇವಾಗ ನಾನು ನಿಮ್ಗೊಂದು ತೋರಿಸ್ತೀನಿ ನೋಡಿ. ಬೆಲ್ಟ್ ನಮಗೆ ಕಟ್ಟಾಗ್ಬಿಟ್ಟಿತ್ತು ನೋಡಿ, ಯಾವ ಥರ ಎಮ್ಮಿಂಗ್ ಮಾಡಿದ್ದೀನಿ ಅಂದರೆ ಟೇಪ್ ಇದೆಯಲ್ಲ, ಈ ಟೇಪಲ್ಲಿ ನೀಟಾಗಿ ಎಮ್ಮಿಂಗ್ ಮಾಡಿದ್ದು ಹೀಟ್ ಪ್ರೂಫು. ಆಲ್ಮೋಸ್ಟ್ ಇದು ಈ ಟೇಪ್ನ ಎಲ್ಲ ಥ್ರೆಡ್ಡಿಂಗ್ ಯೂಸ್ ಮಾಡ್ತಾರೆ, ಇದಕ್ಕೂ ಕೂಡ ಯೂಸ್ ಆಗುತ್ತೆ. ಇದು ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ಇದು ಹೀಟ್ ಆದ್ರೂ ಕರಗಲ್ಲ, ಕಟ್ಟಾಗಲ್ಲ. ಅದಕ್ಕೆ ನಾನು ಇದು ಎಮ್ಮಿಂಗ್ ಮಾಡಿದ್ದೀನಿ. ಇದು ನೀಟಾಗಿ ಸೆಂಟ್ರ್ ಕಟ್ ಮಾಡಿಕೊಂಡು ಎಮ್ಮಿಂಗ್ ಮಾಡಿದ್ದೀನಿ. ಎಷ್ಟು ನೀಟಾಗಿ ಬಂದಿದೆ ಗೊತ್ತಾ. ಬೆಲ್ಟು ಹೊಸ ಬೆಲ್ಟ್ ಹಾಕಿದ ಯಾರೋ ಪಾಪಿಗಳು ನಮ್ಮ ಮಕ್ಕಳು ಕಟ್ ಮಾಡಕ್ಕೆ ಬಿಟ್ಟವ್ರೆ ಹೊಸ ಬೆಲ್ಟ್ನ. ಇನ್ನೊಂದು ಸ್ವಲ್ಪ ದಿವಸ ನಿಲ್ಲುತ್ತೆ, ಮ್ಯಾಕ್ಸಿಮಮ್ ಒಂದು 2-3 ಮಂತ್ ನಿಲ್ಲುತ್ತೆ, ಏನೂ ಪ್ರಾಬ್ಲಮ್ ಇಲ್ಲ. ಅವ್ನಿಗೆ ಹೋದಾಗ ತಿರುಗಿ ಇನ್ನೊಂದು ಪ್ಯಾಚ್ ಏನಾದ್ರು ಮಾಡ್ಕೊಂಡು ಮಾಡ್ಬೇಕು. ಅಂದರೆ ಟೆಂಪ್ರವರಿಗೆ ಇದರಲ್ಲಿ ನಾನು ಮಾಡ್ಕೊಂಡಿದ್ದೀನಿ, ಚೆನ್ನಾಗಿದೆ. ಓಕೆ, ಗೊತ್ತಾಗಿದೆ ಅಂದ್ಕೊಳ್ತೀವಿ ಯಾವ ಥರ ಬೆಲ್ಟ್ ಪ್ರೆಷರ್ ಚೆಕ್ ಮಾಡೋದು ಅಂತ. ಹೊಸಬ್ರು ಯಾರೆಲ್ಲ ನೋಡ್ತಾರೆ ಬೇಗ ಸಬ್ಸ್ಕ್ರೈಬ್ ಆಗಿ, ಹೊಸ ಹೊಸ ವೀಡಿಯೋಗಳನ್ನ ನಿಮಗೋಸ್ಕರ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಹಾಗೆ ಇಂಥ ವೀಡಿಯೋಗಳು ಒಳ್ಳೆ ಅಪ್ಡೇಟ್ ಮಾಡ್ತಾ ಇರ್ತೀನಿ. ನನಗೆ ಇದು ಗೊತ್ತಿರಲಿಲ್ಲ ಬಂದೇಶನ, ಆಮೇಲೆ ತಿಳ್ಕೊಂಡೆ ನೋಡಿ. ನೀಟಾಗಿ ಎಷ್ಟು ನೀಟಾಗಿದೆ ನೋಡಿ. ನಾನು ಹಾಕಿದ್ದೆ ಈ ಪ್ಯಾಚ್ ಹಾಕಿ ನಾನು ಮ್ಯಾಕ್ಸಿಮಮ್ ಇಲ್ಲ ಅಂದರೆ ಒಂದು ತಿಂಗಳು ಹತ್ತಿರ ಆಯಿತು. ಎಷ್ಟು ನೀಟಾಗಿದೆ ಗೊತ್ತಾದು. ಬೈಯರ್ ಮಾತ್ರ ಇದು ವೆರಿ ಇಂಪಾರ್ಟೆಂಟಾಗಿ ಕೇಳ್ತಾರೆ. ಓಕೆ, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಡೌಟ್ ಇದ್ದರೆ ಕಾಮೆಂಟ್ಸ್ ಮಾಡಿ.